ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ನಾವೆಲ್ಲ ಕೇಳ್ತಾ ಇದ್ದೀವಿ ಈಗ KYC ಮಾಡಿಸ್ಕೊಳ್ಳಿ, ಫ್ರೂಟ್ ಐಡಿದು KYC ಮಾಡಿಸ್ಕೊಳ್ಳಿ ಅಂತ. ಇದೇನಪ್ಪ ಅಂತಂದರೆ ಈಗ ಫ್ರೂಟ್ ಐಡಿನ ಉನ್ನತೀಕರಿಸಿ ಈಗ ಸೆಂಟ್ರಲ್ ಫಾರ್ಮರ್ ಐಡಿ ಅಂತ ಒಂದು ಮಾಡ್ತಾ ಇದ್ದಾರೆ. ಇದಕ್ಕೆ ನಮ್ಮ ಒಪ್ಪಿಗೆ ಮತ್ತು ಆಧಾರ್ KYCಯ ಅವಶ್ಯಕತೆ ಇರುತ್ತೆ. ಹಾಗಾಗಿ ಇದಕ್ಕೆ ಎಲ್ಲ ರೈತರು ನಿಮ್ಮ ಹತ್ತಿರದ ಗ್ರಾಮ ಸೆಂಟ್ರಿಗೆ ಹೋಗಾದರೂ ಮಾಡಿಸ್ಕೊಬೋದು, ಇಲ್ಲ ನೀವೇ ಕೂಡ ಮೊಬೈಲ್ನಲ್ಲಿ ಮಾಡಿಸ್ಕೊಬೋದಾಗಿರುತ್ತೆ. ಇಲ್ಲಿ ನೀವು ವೆಬ್ಸೈಟ್ fruits.karnataka.gov.in ಹೋದರೆ ಅದರಲ್ಲಿ ಸಿಟಿಸನ್ ಲಾಗಿನ್ ಅಂತ ಇರುತ್ತೆ. ಅಲ್ಲಿ ಲಾಗಿನ್ ಆಗಿ ನಿಮ್ಮ ಮೊಬೈಲ್ ನಂಬರ್, ಅದಕ್ಕೆ ನೀವು ಸೆಟ್ ಮಾಡಿರೋಂಥ ಪಾಸ್ವರ್ಡ್ ಗೊತ್ತಿದ್ದರೆ ಪಾಸ್ವರ್ಡ್ ಕೊಟ್ಟು ಲಾಗಿನ್ ಆಗಬೇಕಾಗುತ್ತೆ. ಒಂದು ವೇಳೆ ನಿಮಗೇನಾದರೂ ಪಾಸ್ವರ್ಡ್ ಮರ್ತೋಗಿದೆ ಅಂತಾದರೆ ಅಲ್ಲಿ ರೀಸೆಟ್ ಪಾಸ್ವರ್ಡ್ಗೆ ಹೋದರೆ ರೀಸೆಟ್ ಪಾಸ್ವರ್ಡಲ್ಲಿ ನಿಮ್ಮ ಮೊಬೈಲ್ ನಂಬರ್ ಎಂಟ್ರಿ ಮಾಡಿದಾಗ ನಿಮ್ಮ ಮೊಬೈಲಿಗೆ ಒಂದು ಪಾಸ್ವರ್ಡ್ ಕಳಿಸ್ತಾರೆ. ಆ ಪಾಸ್ವರ್ಡನ್ನು ಬಳಸಿ ನೀವು ಲಾಗಿನ್ ಆಗಬೇಕಾಗುತ್ತೆ. ಅದನ್ನು ಬಳಸಿ ಲಾಗಿನ್ ಆದಮೇಲೆ ಅದು ಮತ್ತೆ ಹೊಸದಾಗಿ ಪಾಸ್ವರ್ಡನ್ನು ಸೆಟ್ ಮಾಡಿ ಅಂತ ಬರುತ್ತೆ. ಸೊ ನಿಮಗೆ ಮೊಬೈಲಲ್ಲಿ ಮೆಸೇಜ್ ಬಂದಿರೋಂಥ ಪಾಸ್ವರ್ಡು ಎಂಟ್ರಿ ಮಾಡಿ ನಂತರ ಹೊಸ ಪಾಸ್ವರ್ಡನ್ನು ಸೆಟ್ ಮಾಡಿ ರೀಸೆಟ್ ಮಾಡ್ಕೊಬೇಕಾಗತ್ತೆ. ಇದಾದ ನಂತರ ನಿಮಗೆ ಮತ್ತೆ ಲಾಗಿನ್ ಕೇಳುತ್ತೆ. ಆಗ ಈಗ ರೀಸೆಟ್ ಮಾಡಿರೋಂಥ ಪಾಸ್ವರ್ಡು ಮತ್ತು ಮೊಬೈಲ್ ನಂಬರನ್ನು ಹೊಡೆದು ನೀವು ಲಾಗಿನ್ ಆಗಬೇಕಾಗಿರುತ್ತೆ. ಈ ರೀತಿ ಲಾಗಿನ್ ಆಗೋದ್ರಿಂದ ಸೆಂಟ್ರಲ್ ಐಡಿ ಕ್ರಿಯೇಟ್ ಮಾಡೋಕ್ಕೆ ನಮಗೆ ಒಂದು ಹೆಜ್ಜೆ ಮುಂದೋದಾಗತ್ತೆ. ಲಾಗಿನ್ ಆಗ್ತಿದ್ದಂಗೆ ನಿಮಗೆ ಫಸ್ಟಿಗೆ OTP ಬರುತ್ತೆ. ಈ OTP ನಿಮ್ಮ ಆಧಾರ್ ಲಿಂಕ್ ಆಗಿರೋಂಥ ಅಥವಾ ಫ್ರೂಟ್ ಐಡಿಗೆ ಏನು ಲಿಂಕ್ ಆಗಿರುತ್ತಲ್ಲ ಆ ಮೊಬೈಲ್ ನಂಬರ್ ನೀವೇನು ಲಾಗಿನಿಗೆ ಕೊಟ್ಟರಲ್ಲ ಅದೇ ನಂಬರ್ಗೆ ಬರುತ್ತೆ. ಅದು ಬಂದ ನಂತರ ಅದನ್ನು ಎಂಟ್ರಿ ಮಾಡಿ ನಾವು ಲಾಗಿನ್ ಆಗಬೇಕಾಗತ್ತೆ. ಹೀಗೆ ಲಾಗಿನ್ ಆದಮೇಲೆ ಕೆಳಗಡೆ KYC ಅಂತ ಮಾಡಿಫಿಕೇಷನ್ ಹೆಡ್ಡಿಂಗಲ್ಲಿ KYC ಅಂತ ಇರುತ್ತೆ. ಅಲ್ಲಿ ನಿಮ್ಮ ಆಧಾರ್ ನಂಬರನ್ನು ಎಂಟ್ರಿ ಮಾಡಿ ಅದಕ್ಕೆ ಅಲ್ಲೊಂದು ಸಣ್ಣದೊಂದು ಚೆಕ್ ಬಾಕ್ಸ್ ಅಂತ ಹೇಳ್ತಾರೆ, ಅದನ್ನು ಟಿಕ್ ಮಾಡಿ ನಂತರ OTP ಸೆಲೆಕ್ಟ್ ಮಾಡಿ OTPನ ನಾವು ಪಡಿಬೇಕಾಗಿರುತ್ತೆ. OTP ಪಡೆದ ನಂತರ ಆ OTPನ ಎಂಟ್ರಿ ಮಾಡಿ ನಾವು ಸಲ್ಲಿಸಿ ಕೊಟ್ಟಾಗ ನಿಮ್ಮ KYC ಕಂಪ್ಲೀಟ್ ಆಗುತ್ತೆ. ಇದು ಮೊದಲನೇ ಭಾಗ. ಇದೆಲ್ಲ ಏನಕ್ಕಪ್ಪ ಅವಶ್ಯಕತೆ ಇದೆ ಅಂದರೆ ಈಗ PM ಕಿಸಾನು ಅಥವಾ ಬೆಳೆ ವಿಮೆ ಇತ್ಯಾದಿ ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಎಲ್ಲ ರೈತರಿಗೆ ಉಪಯೋಗ ಆಗೋಂಥ ಯೋಜನೆಗಳಿಗೆ ಇದು ಅವಶ್ಯಕತೆ ಇರುತ್ತೆ. ಅದಾದ ನಂತರ ಕನ್ಸೆಂಟ್ ಅಂತ ಇದೆಯಲ್ಲ, ಆ ಫಾರ್ಮರ್ ಕನ್ಸೆಂಟನ್ನು ನೀವು ಸೆಲೆಕ್ಟ್ ಮಾಡಿದರೆ ಈ ರೀತಿ ನಿಮಗೊಂದು ಒಪ್ಪಿಗೆ ಪತ್ರ ಸಿಗುತ್ತೆ. ಈ ಪತ್ರದಲ್ಲೂ ಸಹ ಕೆಳಗಡೆ ಒಂದು ಚೆಕ್ ಬಾಕ್ಸ್ ಇರುತ್ತೆ, ಐ ಹಿಯರ್ ಬೈ ಡಿಕ್ಲೇರ್ ದಟ್ ಫ್ಯಾಕ್ಟ್ಸ್, ಅದು ಇದು ಸರಿ ಅಂತ ಎಲ್ಲ ಇರುತ್ತೆ, ಒಪ್ಪಿಗೆ ಇದೆ ನಂದು ಅಂತ. ಸೊ ಅದನ್ನು ಕೊಟ್ಟು ನೀವು ಕ್ಲಿಕ್ ಸೈನ್ ಮಾಡಿದಾಗ ಮತ್ತೆ ನಿಮಗೆ ಆಧಾರ್ ನಂಬರ್ ಕೇಳುತ್ತೆ. ಆಧಾರ್ ನಂಬರ್ ಎಂಟ್ರಿ ಮಾಡ್ತೀರಿ. ನಾನು ಆಲ್ರೆಡಿ ಮಾಡಿರೋದ್ರಿಂದ ನಿಮ್ಗೆ ಅಲ್ಲಿ ತೋರಿಸ್ಲಿಲ್ಲ. ಅದೇ ನೀವೇ ಮಾಡೋದಾದರೆ ಅಲ್ಲಿ ಮತ್ತೆ ಆಧಾರ್ ನಂಬರ್ ಕೇಳುತ್ತೆ. ಅದಕ್ಕೆ ಆಧಾರ್ ನಂಬರ್ ಕೊಟ್ಟು OTP ಕೊಟ್ಟರೆ ನಿಮ್ಮದು ಕನ್ಸೆಂಟ್ ಕೂಡ ಕಂಪ್ಲೀಟ್ ಆಗುತ್ತೆ. ಅದೆರಡೂ ಮಾಡೋದ್ರಿಂದ ನಮಗೆ ಬೆಳೆ ವಿಮೆ, ನಾನು ಹೇಳ್ತಾ ಇದ್ದೆ, ಬೆಳೆ ವಿಮೆ ಅಥವಾ ಬೇರೆ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರದ ಯಾವುದೇ ರೈತರಿಗೆ ಸಂಬಂಧಪಟ್ಟಂಥ ಯೋಜನೆಗಳಿದ್ರೆ ಅದ್ರಗಳ ಬೆನಿಫಿಟನ್ನು ನೀವು ಪಡಿಬೇಕು ಅಂತಂದರೆ ಈ ಐಡಿಗಳು ಕಡ್ಡಾಯವಾಗಿರುತ್ತೆ. ಈ ಐಡಿ ನೀವು ಮಾಡಿಸ್ಲಿಲ್ಲ ಅಂದ ಪಕ್ಷದಲ್ಲಿ ನಿಮಗೆ ಯಾವುದೇ ರೀತಿ ಸೌಲಭ್ಯಗಳನ್ನು ಪಡೆಯೋಕ್ಕೆ ಸಾಧ್ಯ ಆಗಲ್ಲ. ಅದು PM ಕಿಸಾನ್ ದುಡ್ಡೇ ಇರ್ಬೋದು ಅಥವಾ ರೈತರಿಗೆ ಸಿಗುವಂಥ ಬೇರೆ ಯಾವುದೇ ಸೌಲಭ್ಯ ಇರ್ಬೋದು. ಹಾಗಾಗಿ ಆದಷ್ಟು ಬೇಗನೆ ನೀವು ನಿಮ್ಮ ಮೊಬೈಲ್ನಲ್ಲಿಯೇ ಇದನ್ನು ಮಾಡ್ಕೊಬೋದಾಗಿರುತ್ತೆ. ನಿಮ್ಗೆ ಇದನ್ನು ಮಾಡೋಕ್ಕೆ ಇದೂ ಗೊತ್ತಾಗಲಿಲ್ಲ ಅಂತಂದರೆ ನೀವು ನಿಮ್ಮ ಹತ್ತಿರದ ಗ್ರಾಮ ಸೆಂಟರಿಗೆ ಹೋಗಿ, ಇಲ್ಲ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ, ಇಲ್ಲ ತೋಟಗಾರಿಕೆ ಹಾಗೂ ಕೃಷಿ ಇಲಾಖೆಗೆ ಭೇಟಿ ನೀಡಿ.